ಸ್ವಾಮಿ ಬಂಧುಗಳೇ, ನಾನು ವಸಂತ್ ಕುಮಾರ್. ಕಾರ್ಕಳದ ಬೈಲೂರಿನ ಉಮಿಕಲ್ ಕುಂಜದ ಮೇಲಿರುವ ಪರಶುರಾಮ ಮೂರ್ತಿ ಈಗ ವಿವಾದದ ಕೇಂದ್ರಬಿಂದು. ಆದರೆ ಅಂದು ಅಂದರೆ 2023ನೇ ಸಾಲಿನಲ್ಲಿ ಜನವರಿ ತಿಂಗಳಲ್ಲಿ ಇದು ಲೋಕಾರ್ಪಣೆಯಾದಾಗ ಭಾಳಷ್ಟು ಮಂದಿ, ರಾಜ್ಯದ ಮುಖ್ಯಮಂತ್ರಿ ಸೇರಿದಂತೆ ಹಲವಾರು ಮಂದಿ ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ಕಾರ್ಕಳದ ಶಾಸಕರು, ಆಗಿನ ಸಚಿವರು ಶ್ರೀಯುತ ಸುನೀಲ್ ಕುಮಾರ್ ಅವರ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿತ್ತು. ಆದರೆ ಇವತ್ತು ಈ ಮೂರ್ತಿಯೇ ಒಂದು ವಿವಾದದ ಕೇಂದ್ರಬಿಂದುವಾಗಿದೆ. ಪರಶುರಾಮ ಮೂರ್ತಿ ಇದೆ, ಅದು ಸಂಪೂರ್ಣ ಆಗಬೇಕು ಹೇಳುವ ನಿಟ್ಟಿನಲ್ಲಿ ಕಾರ್ಕಳದ BJP ಹೋರಾಟವನ್ನೇ ಆರಂಭಿಸಿದೆ. ಈಗ ಹೋರಾಟದ ರೂಪುರೇಷೆಗಳೇನು, ಇದರ ಬಗ್ಗೆ ನಾವು BJP ಅಧ್ಯಕ್ಷ ನವೀನ್ ನಾಯಕರ ಜೊತೆ ಮಾತಾಡ್ತೇವೆ. ಅದರ ಜೊತೆಗೆ ಪರಶುರಾಮ ಮೂರ್ತಿಯ ಬಗ್ಗೆ ಎದ್ದಿರುವ ಗೊಂದಲಗಳು ಯಾತಕ್ಕಾಗಿ, ಇದರ ಬಗ್ಗೆ ಸಂಪೂರ್ಣ ಚಿತ್ರಣವನ್ನು ಮುಂದಿನ ದಿನಗಳಲ್ಲಿ ನಾವು ದಾಖಲೆ ಸಮೇತ ತಮಗೆ ಪ್ರಸ್ತುತಪಡಿಸ್ತೇವೆ. ಇವತ್ತು ನಾವು BJP ಅಧ್ಯಕ್ಷರ ಒಂದು ಏನು ಸಂದರ್ಶನ ಇದೆ ಅದು ಮಾಡ್ತಾ ಇದ್ದೇವೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ನೋಡಿ, ಈಗ ಆಗಸ್ಟ್ 6 ಅಂದರೆ ಬುಧವಾರದ ದಿನ ಈಗ ತಮ್ಮ ರ್ಯಾಲಿ ಇದೆ. ಈಗ ರ್ಯಾಲಿಯ ರೂಪುರೇಷೆ ಅಂದರೆ ಯಾವ ರೀತಿ ಕಾರ್ಯಕ್ರಮ ನಡೆಯುತ್ತೆ? ಅದೇ, ನಾವು ನೂರಾರು ಸಂಖ್ಯೆಯಲ್ಲಿ ಕಾರ್ಕಳದಿಂದ ವಾಹನ ಜಾಥಾದ ಮುಖಾಂತರ ಒಂದು ಜನಜಾಗೃತಿಯನ್ನು ಮಾಡಬೇಕು. ಏನು ಕಾಂಗ್ರೆಸ್ನವರು ಅಪಪ್ರಚಾರವನ್ನು ಮಾಡ್ತಾಯಿದ್ರ, ಆ ಅಪಪ್ರಚಾರ ಸುಳ್ಳು ಅಂತ ಹೇಳುವಂಥದ್ದು ಇವತ್ತು ಕಾರ್ಕಳ ಇಡೀ ಕರ್ನಾಟಕ ಜನರಿಗೆ ಗೊತ್ತಾಗಿದೆ. ಈಗ ಮತ್ತೊಂದು ಸಲ ನಾವು ಆ ಜನಜಾಗೃತಿಗೋಸ್ಕರ ನಾಡಿದ್ದು ಜಾಥಾವನ್ನು ಮಾಡ್ತಾಯಿದ್ದೇವೆ. ಆ ಜಾಥಾದ ಮುಖಾಂತರ ಮತ್ತೊಂದು ಸಲ ಜಿಲ್ಲಾಧಿಕಾರಿಯವರಿಗೆ ಆಗ್ರಹವನ್ನು ಮಾಡ್ತೇವೆ. ಆದಷ್ಟು ಬೇಗ ಈ ಪರಶುರಾಮ ಮೂರ್ತಿ, ಪರಶುರಾಮದ ಇಡೀ ಯೋಜನೆ ಏನು ಕಲ್ಪನೆ ಇದೆ ಅದನ್ನು ಮತ್ತೊಮ್ಮೆ ಒಂದ್ಸಲಲ್ಲಿ ಲೋಕಾರ್ಪಣೆ ಆಗಬೇಕು ಅಂತ ಹೇಳುವಂಥದ್ದು ಆಗ್ರಹ ಇರುವಂಥದ್ದು. ಇದರಿಂದ ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿದೆ ಎಷ್ಟು ನಷ್ಟ ಆಗ್ತಿದೆ ಅಂತ ಹೇಳಿದರೆ. ಅಲ್ಲಿ ಇಡೀ ಅಷ್ಟು ಪರಶುರಾಮ ಮೂರ್ತಿನ ಬಗ್ಗೆ ಮಾತ್ರ ವಿವಾದ ಇರುವಂಥದ್ದು. ಅದರಲ್ಲಿ ಮೂರ್ತಿ ಮಾತ್ರ ಅಲ್ಲ, ಅಲ್ಲಿ ಎಷ್ಟು ದೊಡ್ಡ ಕಟ್ಟಡ ಇದೆ, ಅಲ್ಲಿ ಬೇರೆ ಬೇರೆ ವಿಚಾರಗಳಿದೆ, ಅಲ್ಲಿ ಒಂದು ಆಡಿಟೋರಿಯಂ ಇದೆ, ಅಲ್ಲಿ ಇಡೀ ಇತಿಹಾಸವನ್ನು ಕೊಡುವಂಥ ಬೇರೆ ಬೇರೆ ಚಿತ್ರಗಳಿದೆ. ಎಲ್ಲವೂ ಕೂಡ ಅಲ್ಲಿ ಹಾಳಾಗಿ ಹೋಗ್ತಾ ಇದೆ. ಇದೆಲ್ಲವೂ ಕೂಡ ಮತ್ತೊಂದು ಸಲ ಜನರಿಗೆ ಅದರ ಉಪಯೋಗ ಆಗಬೇಕು, ಸಾರ್ವಜನಿಕ ಅದು ಮುಕ್ತ ಆಗಬೇಕು ಅಂತ ಹೇಳೋದು ನಮ್ಮ ಹೋರಾಟ ಇರುವಂಥದ್ದು. ಪರಶುರಾಮ ಥೀಮ್ ಪಾರ್ಕ್ ಶಾಸಕರ ಕನಸಿನ ಕಲ್ಪನೆ ಎಷ್ಟು ಒಳ್ಳೆ ಆಗಿದ್ದು ಎಲ್ಲ ವಿಚಾರಗಳು ನಮಗೆಲ್ಲ ತಿಳಿದಿದೆ. ಅದರ ನಂತರ ಕಳೆದ ಚುನಾವಣೆಯ ನಂತರ ಕಾರ್ಕಳದ ನಕಲಿ ಕಾಂಗ್ರೆಸ್ ಇದನ್ನು ಏನೆಲ್ಲ ಮಾಡಿ ಅದನ್ನು ಪರಶುರಾಮ ಮೂರ್ತಿ ಅಲ್ಲಿ ಆಗಬಾರ್ದು, ಮತ್ತೊಂದು ಸ್ವಲ್ಪ ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ ಹೇಳುವಂಥದ್ದು, ಮುಂದಿನ ಚುನಾವಣೆವರೆಗೂ ಅದನ್ನು ಮಾಡಬಾರ್ದು ಅಂತ ಹೇಳುವಂಥದ್ದು ಎಲ್ಲ ರೂಪುರೇಷೆಯನ್ನು ಕಾರ್ಕಳ ನಕಲಿ ಕಾಂಗ್ರೆಸ್ ಹಾಕಿದೆ. ಇವತ್ತು ಯಾವ ಪೊಲೀಸ್ ಸ್ಟೇಷನ್ನ ಚಾರ್ಜ್ ಶೀಟ್ನ ನಂತರ ಏನಾಗಿದೆ ಅಸಲಿ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಯಾವ ಫೈಬರ್ ಅಂಥೇಳಿ ಕಾಂಗ್ರೆಸ್ನ ನಕಲಿ ಕಾಂಗ್ರೆಸ್ ಹೇಳ್ತಿತ್ತ, ಆ ನಕಲಿ ಕಾಂಗ್ರೆಸ್ನ ವಿರುದ್ಧವಾಗಿ ನಾವು ನಾಡಿದ್ದು ಈ ತಿಂಗಳ 6ನೇ ತಾರೀಕು ಮತ್ತು ಮುಂದಿನ ತಿಂಗಳ 6ನೇ ತಾರೀಕು 2 ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ತಿಂಗಳ 6ನೇ ತಾರೀಕಿಗೆ ನಾವು ಕಾರ್ಕಳದ ಅನಂತಶಯನದಿಂದ ನೂರಾರು ಸಂಖ್ಯೆಯಲ್ಲಿ ವಾಹನ ರ್ಯಾಲಿ ಮುಖಾಂತರ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಕೊಡಲಿಕ್ಕಿದ್ದೇವೆ. ಮತ್ತು ಮುಂದಿನ ತಿಂಗಳ 6ನೇ ತಾರೀಕು ಒಂದು ದೊಡ್ಡ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ 2 ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡು ನಮ್ಮ ಶಾಸಕರ ನೇತೃತ್ವದಲ್ಲಿ ಮಾಡ್ತಾಯಿದ್ದೇವೆ. ಮತ್ತೊಂದು ಸಲ ಯಾವ ಪರಶುರಾಮ ಅಲ್ಲಿ ಪ್ರಾರಂಭ ಆಗಿತ್ತ ಅದು ಮತ್ತೊಂದು ಸಲ ಪೂರ್ತಿ ಆಗಬೇಕು, ಪ್ರವಾಸೋದ್ಯಮಕ್ಕೆ ಬಿಟ್ಟುಕೊಡಬೇಕು ಅಂತ ಹೇಳುವಂಥ ನಮ್ಮ ಆಗ್ರಹ ಇರುವಂಥದ್ದು.